ಎಸ್. ಈಗ ಬೇರೆ ಬೇರೆ ಪಕ್ಷದ ಆಡಳಿತಗಳಿದ್ದಾಗ ರಾಜ್ಯದಲ್ಲಿ ಒಂದು ಪಕ್ಷ, ಅದಕ್ಕೆ ವಿರುದ್ಧವಾದ ಪಕ್ಷ ಕೇಂದ್ರದಲ್ಲಿದ್ದ ಸಂದರ್ಭದಲ್ಲಿ ತಿಕ್ಕಾಟಗಳ ಸಹಜ. ಈಗ ಜೀರಾಮ್ಜಿ ಅನ್ನುವ ಹೆಸರನ್ನು ಇಟ್ಟಿದ್ದನ್ನು ಏನು ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಅದರ ಭಾಗ ಅಂತ ನೋಡ್ತೀರಾ, ಅಥವಾ ಅದರಲ್ಲಿ ಏನೋ ತಥ್ಯ ಇದೆಯಾ? ಇಲ್ಲ, ಏನೂ ಸತ್ಯ ಇಲ್ಲ. ಮತ್ತು ಅವರೇನೋ ಈಗ ನಾವು ವಿಶೇಷ ಅಧಿವೇಶನ ಮಾಡ್ತೇವೆ ಅಂತಾರಲ್ಲ, ಅವರ ಆಂತರಿಕ ಸಮಸ್ಯೆಗಳೇನಾದರೂ ಇದ್ದರೆ ಜೀರಾಮ್ಜಿ ಹೆಸರಲ್ಲಿ ಸರಿಪಡಿಸಿಕೊಳ್ಳಿಕ್ಕೆ ವಿಶೇಷವಾದಂಥ ಅಧಿವೇಶನ ಕರಿಬೇಕೇ ಹೊರತು ಈ ವಿಶೇಷ ಅಧಿವೇಶನಕ್ಕೆ ಜೀರಾಮ್ಜಿಯೇ ಕಾರಣ ಅಲ್ಲ ಅಂತ ನನಗನ್ನಿಸ್ಬಿಡುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ 95-96ರಲ್ಲಿ ಕೂಲಿಗಾಗಿ ಕಾಳು ಅಂತೇಳಿ ಯೋಜನೆ ಇತ್ತು, ಉದ್ಯೋಗ ಕೊಡುವಂಥ ಯೋಜನೆ. ಕೂಲಿಗಾಗಿ ಕಾಳು ಅಂತೇಳಿ ಕಾಳು ಕೊಡೋದಾಗ ಸಂಬಳ ಇರಲಿಲ್ಲ. ಹೌದು. ಆನಂತರ ಬೇರೆ ಬೇರೆ ಕಾರಣಕ್ಕೆ 2006 ಅರ್ಧ ಕಾಳು ಅರ್ಧ ಸಂಬಳ ಹಾಗೇನೋ ಬಂತು, ಅದು ಒಂದು ಕೂಲಿಗಾಗಿ ಕಾಳು ಅಂತ ಯೋಜನೆ. ಓಕೆ. ಆನಂತರ ಅದು 2006ರಲ್ಲಿ ಉದ್ಯೋಗ ಖಾತ್ರಿಯಾಗಿ ಪರಿವರ್ತನೆ ಆಯಿತು. 2008ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತ ಹೇಳುವಂಥ ಬಿಲ್ಲನ್ನು, ಕಾನೂನನ್ನು ತಗೊಂಡು ಬಂದು 100 ದಿವಸಗಳ ಕಾಲ ಉದ್ಯೋಗ ಕೊಡುವಂಥ ಮತ್ತು ಈ ಗೂಳೆ ಹೋಗುವಂಥ ಜನರಿಗೆ ಅವರೆಲ್ಲ ಇದ್ದಲ್ಲೇ ಕೆಲಸ ಕೊಡುವಂಥ ಯೋಜನೆಯನ್ನು ಉದ್ಯೋಗ ಖಾತ್ರಿ ಅಂತ ಕರೆಯಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಆವಾಗ ಒಂದು ತುಂಬ ಕಡಿಮೆ ಇತ್ತು. ನಂತರ 2013 ಮತ್ತು 2014ರಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ 36,000 ಕೋಟಿ ರೂಪಾಯಿ ನಿಗದೀಕರಿಸಿತು. UPA ಸರ್ಕಾರ 36,000 ಕೋಟಿ ರೂಪಾಯಿ ನಿಗದೀಕರಿಸಿ 100 ದಿವಸಗಳ ಉದ್ಯೋಗ ಕೊಡುವಂಥ ಯೋಜನೆಯನ್ನು ಮಾಡಲಾಯಿತು. ಆನಂತರ ಅದಕ್ಕೆ ನಮ್ಮಲ್ಲಿ 13-14ಕ್ಕೆ ನಮ್ಮ ಸರ್ಕಾರ ಬಂತು, ಅದನ್ನು ಮತ್ತೆ ಜಾಸ್ತಿ ಮಾಡಿದೆವು. ಅಲ್ಲಿಂದ ನಮ್ಮ ಸರ್ಕಾರ ಜಾಸ್ತಿ ಮಾಡಿತು. ಇವತ್ತು 86,000 ಕೋಟಿ ರೂಪಾಯಿ ಉದ್ಯೋಗ ಖಾತ್ರಿಗೋಸ್ಕರ ಮೀಸಲಿಸಿದೆ. ಇಂದಿನ ಬಜೆಟ್ನಲ್ಲಿ 86,000 ಕೋಟಿ ರೂಪಾಯಿನ ಮೀಸಲಿಸುವಂಥ ಒಂದು ಯೋಜನೆಯಾಗಿ ಉದ್ಯೋಗ ಖಾತ್ರಿಯನ್ನು ತರಲಾಯಿತು. ಆದರೆ ಆ ಉದ್ಯೋಗ ಖಾತ್ರಿಯಲ್ಲಿರುವಂಥ ಲೋಪದೋಷಗಳು, ಉದಾಹರಣೆಗೆ ಪ್ರತಿ ಸರ್ಕಾರದ ಬಡವರ ಕಲ್ಯಾಣ ಯೋಜನೆಯಲ್ಲಿ ಸಾಂದರ್ಭಿಕವಾಗಿ ನಿಯಮಗಳನ್ನು ಕೂಡ ಬದಲಾಯಿಸಬೇಕಾಗ್ತದೆ, ಹೆಸರನ್ನು ಕೂಡ ಬದಲಾಯಿಸುವ ಉದಾಹರಣೆಗಳುಂಟು. ಇದಕ್ಕೆ ಅವ್ರು ಏನು ಬೇಕಾದರೆ ಹೇಳಿರಲಿ. ಈಗ ಆ ಉದ್ಯೋಗ ಖಾತ್ರಿ ಯೋಜನೆಯ ಒಟ್ಟು ಉಪಯೋಗವನ್ನು ನೋಡಿದಾಗ ರಾಜ್ಯ ಸರ್ಕಾರ, ಅದರಲ್ಲೂ ಪಶ್ಚಿಮ ಬಂಗಾಳ ಸರ್ಕಾರ 2022ರಿಂದ 25ರವರೆಗೆ 22,000 ಕೋಟಿ ರೂಪಾಯಿನ ದುರುಪಯೋಗ ಮಾಡಿದೆ ಅಂತ ಹೇಳಿ ಈ ಅಂಕಿಅಂಶಗಳು ಹೇಳ್ತವೆ, ತನಿಖಾ ವರದಿಗಳು. 22,000 ಕೋಟಿ ರೂಪಾಯಿ ದುರುಪಯೋಗ ಮಾಡಿದೆ. ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಲೋಪದೋಷಗಳಾದಂಥ ಬಗ್ಗೆ ಮಾಹಿತಿಗಳಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ PDOಗಳ ಮೇಲೆ ಲೋಕಾಯುಕ್ತರಿಗೆ ದೂರು ಕೊಡ್ತಾರೆ. ಈ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುವಂಥ PDOಗಳ ಮೇಲೆ ಲೋಕಾಯುಕ್ತರಿಗೆ ದೂರ ಹೋಗುತ್ತೆ. ಲೋಕಾಯುಕ್ತರು ವರದಿ ತರಿಸ್ತಾರೆ. ಈ PDO ಕೆಲವೊಂದು ಆತ್ಮಹತ್ಯೆ ಮಾಡ್ಕೊಂಡು ಇದು ಮಾಡೋದು ಎಲ್ಲ ಕೇಳಿದ್ರೆ ದುರುಪಯೋಗ ಆಗಿದೆ ಅಂತೇಳಿ ಬರ್ತಾ ಇರುತ್ತೆ. ಕನ್ನಡದಲ್ಲೂ ಇರುತ್ತೆ, ಎಲ್ಲೋ ಇಲ್ಲೊಂದಿಲ್ಲಿ ಇರುತ್ತೆ, ಎಲ್ಲ ಆಗಿದೆ ಅಂತ. ಭಾಳ ದೊಡ್ಡ ಪ್ರಮಾಣದಲ್ಲಿ 22,000 ಕೋಟಿ ರೂಪಾಯಿನ ದುರುಪಯೋಗ ಮಾಡಿದಾಗ ಕೇಂದ್ರ ಸರ್ಕಾರ ಕಣ್ ತೆರೆದು ನೋಡಬೇಕಾಗುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ನೋಡಿದ್ದರ ಬಗ್ಗೆ ಆಗಲಿ, ಪಾರದರ್ಶಕತೆ ತರುವ ಪ್ರಯತ್ನದ ಬಗ್ಗೆ ಆಗಲಿ, ಹಣದ ಸೋರಿಕೆಯನ್ನು ನಿಲ್ಲಿಸುವುದರ ಬಗ್ಗೆ ಆಗಲಿ ಯಾರೂ ಏನು ಅಬ್ಜೆಕ್ಟ್ ಮಾಡೋದಿಲ್ಲ ಸರ್. ಸರಿ, ನಾನು ಹೇಳಿದೆ ಈ 86,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಗಮನಿಸುವಾಗ ಈ ಕಾಯ್ದೆಗೆ ಒಂದಿಷ್ಟು ಶಕ್ತಿಯನ್ನು ಕೊಡಬೇಕು ಮತ್ತು ಪಾರದರ್ಶಕತೆಯನ್ನು ತರಬೇಕು, ಮತ್ತಷ್ಟು ಬಡವರ ಪರವಾಗಿರಬೇಕು. ಯಾಕೆಂದರೆ ಅವತ್ತು ಆ ಉದ್ಯೋಗ ಖಾತ್ರಿಯನ್ನು ಪ್ರಾರಂಭ ಮಾಡಿದಂಥ 2007-8ರಲ್ಲಿ ಆಗಿರುವಂಥ ಬಡತನ ರೇಖೆಗಿಂತ ಕೆಳಗಿರುವಂಥ ಜನ ಸ್ವಲ್ಪ ಮಟ್ಟಿಗೆ ಕೆಲವರ ಮೇಲೂ ಬಂದಿರಬಹುದು. ಆ ಕಾರಣಕ್ಕೆ ಅಗತ್ಯ ಇರುವವರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಜೀರಾಮ್ಜಿ ಕಾಯ್ದೆ ಎನ್ನುವಂಥ ಹೆಸರಿನಲ್ಲಿ ಹೊಸ ಕಾಯ್ದೆಯನ್ನು ತಂದಿರ್ತಾರೆ. ಅದಕ್ಕೆ ಈಗ ಕಾಂಗ್ರೆಸ್ ಹೇಳೋದು, ನೀವು ಮಹಾತ್ಮ ಗಾಂಧಿ ಹೆಸರನ್ನು ಬದಲಿಸಿದ್ದೀರಿ ಅಂತೇಳಿ. ಮಹಾತ್ಮ ಗಾಂಧಿ ಹೆಸರಿಗೆ ಸುಮಾರು 100ರಿಂದ 150 ಯೋಜನೆಗಳಿವೆ, ಸ್ಮಾರಕಗಳಿವೆ, ವಿಶ್ವವಿದ್ಯಾನಿಲಯಗಳಿವೆ, ಶಿಕ್ಷಣ ಸಂಸ್ಥೆಗಳಿದೆ. ಇವ್ಯಾವುದನ್ನು ಕೂಡ ಮುಟ್ಟಿಲ್ಲ. ಇದರಲ್ಲೇ ಆಗಿರುವಂಥದ್ದು ಒಂದು ಹೊಸ ಕಾಯ್ದೆ ತಂದಾಗ ಬದಲಾವಣೆ ಏನು ಕೇಳಿದರೆ 100 ದಿವಸ ಕೊಡ್ತಾ ಇರುವಂಥ ಉದ್ಯೋಗವನ್ನು 125 ದಿವಸ ಕೊಡುತ್ತೆ. ಈಗ 125 ದಿವಸ. ಇದೀಗ ಬಡವರ ದೃಷ್ಟಿಯಲ್ಲಿ ನೋಡಿ, ನೀವು ಬಡವರ ದೃಷ್ಟಿಯಲ್ಲಿ ನೋಡಿ 100 ದಿವಸ ಒಳ್ಳೇದು, 125 ದಿವಸ ಕೇಳಿ ಅಂತ ಅವ್ರ ಹತ್ರ ಕೇಳಿ 125 ದಿವಸ ಒಳ್ಳೇದು ಅಂತೇಳಿ ಸಾಮಾನ್ಯ ಜ್ಞಾನ ನಮಗೆ. ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತೀವಿ, 60% ಕೊಡ್ತೀವಿ ಅಂತ ಕೇಳಿ. 40% ರಾಜ್ಯ ಸರ್ಕಾರ ಸರಿ ಇದೆ, ನೀವು ಹೇಳಿ ಸರಿ ಇದೆ, ಉತ್ತರ ಕೊಡ್ತೇನೆ. ಅದಕ್ಕೆ ಮುಂದುವರೆದು 15 ದಿವಸದೊಳಗೆ ಅವನಿಗೆ ಸಂಬಳ ಕೊಡಬೇಕಂತ ಕಾಯ್ದೆ ಹೇಳ್ತಾ ಇತ್ತು. ಈಗ ಅದನ್ನು 7 ದಿವಸ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಲೆಕ್ಕ ಪರಿಶೋಧನೆಗೆ ವಿಶೇಷವಾದಂಥ ತಂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದನ್ನು ಯಾರು ಅದರ ಅನುಷ್ಠಾನ ಅಧಿಕಾರಿ ಒಬ್ಬ PDO ಇದ್ದರೆ ಅವನು ಆ ಕಾಮಗಾರಿ ನಡೀತಿರುವ ಸಂದರ್ಭದಲ್ಲಿ ಅವನ ಉಪಸ್ಥಿತಿಯನ್ನು ಕಡ್ಡಾಯಗೊಳಿಸುತ್ತೆ. ಬಯೋಮೆಟ್ರಿಕನ್ನು ಮಾಡಲಾಗುತ್ತೆ. ಇದೆಲ್ಲವನ್ನು ಮಾಡಿ ಇದನ್ನು ಒಂದಷ್ಟು ಪಾರದರ್ಶಕತೆ ತೆಗೆದುಕೊಂಡು ಬಂದು ಉದ್ಯೋಗ ಯಾರಿಗೆ ಬೇಕೋ ಅವ್ರಿಗೆ ಕೊಡಬೇಕಾದಂಥ ಯೋಚನೆ ಇದೆ. ಇವತ್ತು 60 ದಿವಸಗಳ ಕಾಲ ರಜೆ, 60 ದಿವಸಗಳ ಕಾಲ ರಜೆ ಅಲ್ಲ, ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ, ಆಯಾ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ ಕೃಷಿ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲೋ ಇನ್ನೊಂದು ನಾಟಿ ಮಾಡುವಾಗಲೋ ಕಟಾವು ಮಾಡುವಾಗಲೋ ಈ ರಜೆಯನ್ನು ಘೋಷಿಸಬಹುದು ಅಂತ ಅಧಿಕಾರ ಅವರಿಗೆ ಕೊಟ್ಟಿದ್ದಾರೆ. ಗ್ರಾಮ ಸಭೆ, ಗ್ರಾಮ ಪಂಚಾಯತು, ವಾರ್ಡ್ ಸಭೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಹಾಗೆ ಇದೆ. ಒಂದೇ ಒಂದು ಚರ್ಚಿಸಬೇಕಾದಂಥ ವಿಚಾರ ಏನಂದರೆ, ಮೊದಲು 10% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಈಗ ನೀವು ಅದನ್ನು 40% ಮಾಡಿದ್ದೀರಿ ಅನ್ನೋದು ವಾದ.
ಸಾಮಾನ್ಯವಾಗಿ ಒಂದು ದೊಡ್ಡ ಯೋಜನೆಯೊಂದು ಅನಾಹುತಕ್ಕೀಡಾದಾಗ ಪಾರದರ್ಶಕತೆ ಕೊರತೆ ಬಂದಾಗ ಭ್ರಷ್ಟಾಚಾರ ಆದಾಗ ನಿಮ್ಮ ಸಹಭಾಗಿತ್ವವನ್ನು ಕೊಡಿ ಅನ್ನೋ ಸಂಪ್ರದಾಯ. ಉದಾಹರಣೆಗೆ ಯಾರ್ದೋ ಒಂದು ಮನೆಯಲ್ಲಿ ತುಂಬ ಯಾವುದೋ ಒಂದು ಗ್ರಾಮ ಪಂಚಾಯತಲ್ಲಿ ತುಂಬ ಹಣ ದುರ್ವ್ಯಯ ಆಯಿತು ಅಂದಾಗ ಅವರೇನೇನು ಮಾಡ್ತಾರೆ ಅಂತ ಹೇಳಿದರೆ, ಈ ದುರ್ವ್ಯಯ ಆಗಿ ನಮಗೆ ಸಾಕಾಯಿತು, ನೀವು 25% ಹಾಕಿ ನಾವು 75% ಹಾಕ್ತೇವೆ, ನೀವು 50% ಹಾಕಿ ನಾವು 50% ಹಾಕ್ತೇವೆ. ಅಂದರೆ ಯಾರ ಹಣ ಹಾಕ್ತಾನೋ ಅವನಿಗೆ ಜವಾಬ್ದಾರಿ ಜಾಸ್ತಿ ಬರುತ್ತೆ ಅಂತ ಇರುವಂಥ ಸಾಮಾಜಿಕವಾದ ಜವಾಬ್ದಾರಿ ಅದು ಹೊಣೆ. ಅಷ್ಟನ್ನೇ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಕೊಡ್ತಾ ಇರೋದು ಯಾರಿಗೆ? ರಾಜ್ಯ ಸರ್ಕಾರ 30% ಜಾಸ್ತಿ ಕೊಟ್ಟರೆ ಕೊಡ್ತಾ ಇರೋದು ಅದೇ ರಾಜ್ಯದ ಕಡು ಬಡವರಿಗೆ, ಬೇರೆಯವರಿಗೆಲ್ಲ. ಹಾಗಾಗಿ ನಿಮ್ಮಲ್ಲಿ ಪಾರದರ್ಶಕತೆ ಬರಲಿ ಮತ್ತು ನಿಮ್ಮಲ್ಲಿ ಜವಾಬ್ದಾರಿ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಈ 10% ತೆಗೆದು 40% ಮಾಡಿದ್ದಾರೆ. ಇದರಲ್ಲಿ ಯಾವ ಗೊಂದಲವೂ ನನಗೆ ತೋರ್ತಾ ಇಲ್ಲ. ಬದಲಾಗಿ ನೀವು ಪ್ರತಿಭಟನೆ ಮಾಡ್ತೀರಿ. ಈ ಗಾಂಧಿ ಅನ್ನೋ ಹೆಸರು ಕೇಳಿದ್ರೆ ಆಗಿ ಬರೋದಿಲ್ವಂತೆ ನಿಮಗೆ? ಅಲ್ಲ, ಗಾಂಧಿ, ನಾನು ಹೇಳಿದೆ ನೂರಾರು ಸಂಸ್ಥೆಗಳಿವೆ, ಆದರೆ ಗಾಂಧಿ ಅಂತ ಹೆಸರು ಬರದೇ ಇರುವುದಲ್ಲ. ರಾಮ್ಜಿ ಅಂತೇಳಿ ಹೆಸರು ಯಾಕೆ ಕೊಟ್ಟಿದ್ದೇವೆ ಅಂದರೆ, ಒಂದು ವೇಳೆ ಮಹಾತ್ಮ ಗಾಂಧಿ ಇದ್ದಿದ್ದರೂ ಕೂಡ ಅವರು ಶ್ರೀರಾಮನ್ನು ಒಪ್ಪಿಬಿಡ್ತಾ ಇದ್ರು. ಮಹಾತ್ಮ ಗಾಂಧಿಯವರ ಹತ್ರ ಕೇಳಿದ್ದಿದ್ರೆ, ಮಹಾತ್ಮ ಗಾಂಧಿಯವರು ಇಂಥ ಬಡವರ ಕಲ್ಯಾಣ ಯೋಜನೆ ತರ್ತಾ ಇದ್ದೆವು, ಯಾವ ಹೆಸರು ಇಡೋಣ ಅಂತ ಕೇಳಿದರೆ ಅವರು ಶ್ರೀರಾಮನ ಹೆಸರು ಇಡೋಣ ಅಂತಿದ್ರು ಅಂತ ನನ್ನ ಭಾವನೆಗಳು, ನನ್ನ ಭಾವನೆ. ಹಾಗಾಗಿ ಎಲ್ಲರೂ ಒಪ್ಪುವ, ಗಾಂಧಿ ಕೂಡ ಒಪ್ಪುವ, ಮಹಾತ್ಮ ಗಾಂಧೀಜಿಯವರು ಒಪ್ಪುವಂಥ ಶ್ರೀರಾಮನ ಹೆಸರನ್ನ ಇಟ್ಟಿದ್ದೇವೆ ಅಂತ ನಾವು ಸಮರ್ಥನೆ ಮಾಡ್ತಿದ್ದೇವೆ. ಪ್ರಶ್ನೆಯವ್ರದ್ದು ಬರಲಿ ಮತ್ತು ಉತ್ತರ ಕೊಡೋಣ. ಇಲ್ಲಿ ಚರ್ಚೆಗಳಿರುವಂಥದ್ದು ಏನಂದರೆ, ಈ ಕಾಯ್ದೆ ಬಡವರ ಕಲ್ಯಾಣ ವಿಚಾರದಲ್ಲಿ ಗಟ್ಟಿಗೊಳಿಸಲಾಗಿದೆ. ಈ ಕಾಯ್ದೆ ಬಡವರಿಗೆ ಹೆಚ್ಚು ದಿನಗಳ ಕಾಲ ಉದ್ಯೋಗ ಕೊಡಲಾಗಿದೆ. ಈ ಕಾಯ್ದೆ ಬಡವರಿಗೆ ಬೇಗ ಹಣ ಪಾವತಿ ಮಾಡುವಂಥ ಯೋಜನೆಯನ್ನು ರೂಪಿಸಲಾಗಿದೆ. ಈಗ ಉದಾಹರಣೆಗೆ ಹೆಸರು ಚೇಂಜ್ ಮಾಡಲಿಲ್ವಾ ಕೇಳಿದರೆ, ಹೊಸ ಕಾಯ್ದೆ ಬಂದಾಗ ಹೊಸ ಹೆಸರು ಇಡೋದು ರೂಢಿ. ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ 92-93ರಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ ತಗೊಂಡು ಬಂತು. ಅವತ್ತಿನ UPA ಸರ್ಕಾರ ತಗೊಂಡು ಬಂತು. ಕರ್ನಾಟಕದಲ್ಲಿ ಅದನ್ನು ರಮೇಶ್ ಕುಮಾರ್ ಅವರು ಒಂದು ವರದಿ ಕೊಟ್ಟರು, ಆ ಕಾಯ್ದೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅಂತೇಳಿ, ಒಳ್ಳೆ ಉದ್ದೇಶಕ್ಕೋಸ್ಕರ. ಬರುವಾಗ ಗ್ರಾಮ ಸ್ವರಾಜ್ ಕಾಯ್ದೆ ಅಂತೇಳಿ ಬಂತು. ಹಾಗಿದ್ರೆ ನೀವು ಅವತ್ತು ಕಾಯ್ದೆ ಮಾಡಿದ್ದೇನೆ, ಏನಾದ್ರು ತಪ್ಪು ಮಾಡಿದ್ದೆ ಅಂತ ನಾವು ಯಾರು ಕೇಳಲಿಲ್ಲ. ಯಾಕೆ ಹೇಳಿದ್ರೆ ಕಾಯ್ದೆ ಅದು, ಉದ್ದೇಶ ಅದು ಎರಡು ಮುಗಿದೈತೆ, ಹೆಸರು ಮಾತ್ರ ಬದಲು ಮಾಡಿದ್ದೀರ. ನಾನೇ ಮಂತ್ರಿ ಆಗಿರುವಾಗ ಕರ್ನಾಟಕದಲ್ಲಿ ನಮ್ಮ ಇಲಾಖೆ ಮೂಲಕ ಸಪ್ತಪದಿ ಯೋಜನೆ ಅಂತೇಳಿ ಬಡವರಿಗೆ ಮದುವೆ ಮಾಡುವಂಥ ಯೋಜನೆ ತಗೊಂಡು ಬಂದೆ. ಈಗಲೂ ಅನುಷ್ಠಾನ ಇದೆ. ಇವತ್ತಿನ ಮಂತ್ರಿಗಳು ಏನು ಮಾಡಿದ್ದಾರೆ ಅಂದರೆ, ಯೋಜನೆ ಹಾಗೇ ಇದೆ, ಹೆಸರು ಮಾತ್ರ ಮಾಂಗಲ್ಯ ಭಾಗ್ಯ ಅಂತ ಮಾಡಿದ್ದಾರೆ. ನಾವು ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಒಂದು ಸರ್ಕಾರ ಬಂದಿದೆ ಪ್ರಜಾಪ್ರಭುತ್ವದಲ್ಲಿ, ಅವ್ರಿಗೆ ಏನು ಅನಿಸುತ್ತೋ ನಮ್ಗೆ ಗೊತ್ತಿಲ್ಲ, ಮಾಂಗಲ್ಯ ಭಾಗ್ಯ ಅಂತ ಮಾಡಿದ್ದಾರೆ ಅಂತ ನಾವು ಸುಮ್ಮನಿದ್ದೆವು. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಹೊಸ ಕಾಯ್ದೆಯನ್ನು ತಂದಾಗ ಹೆಸರನ್ನು ಬದಲಾವಣೆ ಮಾಡೋದು ಕೂಡ ರೂಢಿ. ಅದಕ್ಕೋಸ್ಕರವೇ ನಾವು ಪ್ರತಿಭಟನೆ ಮಾಡ್ತೇವೆ. ಅಂದರೆ ಆ ಪ್ರತಿಭಟನೆ ಮೌಲ್ಯಗಳು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.